ಬೆಡ್ಡಿಂಗು ಆಡಬಾರ್ದಣ್ಣ. ಫಸ್ಟ್ ಆಫ್ ಆಲ್ ಬೆಡ್ಡಿಂಗೇ ಆಡಬಾರ್ದು. ಇವನು ಡೈಲಿ ಇದ್ರಲ್ಲಿ 1,000 ಬಂದ ಸಂಬಳ 1,000 ಬಂದು ಅದ್ರಲ್ಲಿ 7,000 ಸೋತ್ರೆ ಮನೆಗೆ ಏನು ಕೊಡ್ತಾನೆ ಹೇಳಿ? PL ಬಂತ ಇವತ್ತೇ ಮ್ಯಾಚ್ ಇದೆ, ಆಡಬೇಡಿ. ಪ್ರಮೋಷನ್ ಅವರು ದುಡ್ಡು ತಗೊಂಡು ಮಾಡ್ತಾರೆ. ಇಲ್ಲಿ ಲಕ್ಷಾಂತರ ರೂಪಾಯಿ ಸೋಲೋರು ಅವ್ರು ನೋಡೋರು. ಫಸ್ಟ್ ಅಂಥವ್ರು ಇದ್ರೆ ಅವ್ರು ಅನ್ಫಾಲೋ ಮಾಡಿ ಬಿಸಾಕ್ಬೇಕಣ್ಣ. ಕೇಳೋಣ ಜನ, ಎಷ್ಟೇ ಕೇಳಲ್ಲ, ದುಡ್ಡು ಹೋದಾಗ ಕೇಳ್ತಾರೆ ಜನ. ಬೆಡ್ಡಿಂಗು ಆಡಬಾರ್ದಣ್ಣ. ಫಸ್ಟ್ ಆಫ್ ಆಲ್ ಬೆಡ್ಡಿಂಗೇ ಆಡಬಾರ್ದು. ಅವನು 1,000 ದುಡಿತಾ ಇರ್ತಾನೆ ಕೆಲಸದಲ್ಲಿ, ಡೈಲಿ 1,000 ಬರುತ್ತಾ ಇರುತ್ತೆ. ಇವನು ಡೈಲಿ ಇದ್ರಲ್ಲಿ 1,000 ಬಂದು ಸಂಬಳ 1,000 ಬಂದು ಅದ್ರಲ್ಲಿ 7,000 ಸೋತ್ರೆ ಮನೆಗೆ ಏನು ಕೊಡ್ತಾನೆ ಹೇಳಿ? ಅದನ್ನು ನಾನು ಹೇಳ್ತಾ ಇದ್ದೀನಿ, ಬೆಡ್ಡಿಂಗ್ ಆಡಬೇಡಿ ಅಂತ. IPL ಬಂತ ಇವತ್ತೇ ಮ್ಯಾಚ್ ಇದೆ, ಆಡಬೇಡಿ. ಈ ಬೆಟ್ಟಿಂಗ್ ಪ್ರಮೋಷನ್ ಎಲ್ಲ ಮಾಡೋರಿಗೆ ನೀವೇನು ಹೇಳ್ತೀರಿ? ಹೀರೋಗಳಾಗಲಿ ಇನ್ಫ್ಲುಯೆನ್ಸರ್ಸ್ಗಳಾಗಿ ಏನು ಹೇಳ್ತೀರಿ? ಪ್ರಮೋಷನ್ ಅವರು ದುಡ್ಡು ತಗೊಂಡು ಮಾಡ್ತಾರೆ. ಇಲ್ಲಿ ಲಕ್ಷಾಂತರ ರೂಪಾಯಿ ಸೋಲೋರು ಅವ್ರು ನೋಡೋರು. ಫಸ್ಟು ಅಂಥವ್ರು ಇದ್ರೆ ಅವ್ರು ಅನ್ಫಾಲೋ ಮಾಡಿ ಬಿಸಾಕ್ಬೇಕಣ್ಣ. ಅಂಥವ್ರಿಂದನೇ ಆಯ್ತಾ ಇರೋದು. ಎಲ್ಲ ಪ್ರಮೋಷನ್ ಜಾಸ್ತಿ ಆಗೈತೆ ಬೆಡ್ಡಿಂಗ್ ಫಸ್ಟ್ ನಿಲ್ಲಿಸಿ ಅಣ್ಣ. ಅದನ್ನು ಅದೆಷ್ಟೋ ಮಂದಿ ಯುವಕರು ಅದೆಷ್ಟು ಸುಸೈಡ್ಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಸುಮ್ಮನೆ ಇದೆ ಅಂತ ಅನ್ನಿಸ್ತಿಲ್ಲ. ಸರ್ಕಾರಕ್ಕೆ ದುಡ್ಡು ಬರ್ತದಲ್ಲಣ್ಣ, ಒಳ್ಳೆ ದುಡ್ಡು ಬರ್ತಾ ಇದೆ ಸರ್ಕಾರಕ್ಕೆ. ಸರ್ಕಾರ ಏನು ಮಾಡ್ತಾ ಇದೆ? ಇವಾಗ ಸಿಗರೇಟ್ ಬ್ಯಾನ್ ಆಗುತ್ತಾ? ಆಗಲ್ಲ. ಎಣ್ಣೆ ಬ್ಯಾನ್ ಆಗುತ್ತಾ? ಆಗಲ್ಲ. ಬೆಡ್ಡಿಂಗು ಹಂಗೇನೆ ನಡೀತಾ ಇದೆ. ಸರ್ಕಾರಕ್ಕೆ ಒಳ್ಳೆ ದುಡ್ಡು ಬರ್ತಾ ಇದೆ. ಈ ಬಗ್ಗೆ ನಾವು ಜನರ ಜಾಗೃತಿ ವಹಿಸ್ಕೊಳ್ಬೇಕಂತ ಹೇಳಿ. ಕೇಳೋಣ ಜನ, ಎಷ್ಟೇ ಕೇಳಲ್ಲ, ದುಡ್ಡು ಹೋದಾಗ ಕೇಳ್ತಾರೆ ಜನ. ಆ ಥರ.